ಸುಮ್ನೆ ಏನು ನೀನು ಲೈಫ್ ಸೀರೀಸ್ಗೋಸ್ಕರ ಬಿಲ್ಡಪ್ ಕೊಡ್ತಾ ಇದ್ಯಾ? ಯಾವ ಹೆಣ್ಮಕ್ಳು ಇರೋರು ನಿನ್ನ ಮದ್ವೆ ಆಗ್ತೀನಿ ಅನ್ಬಿಟ್ಟು ನಿನ್ ಮುಸ್ಲಿಗೆ 50 ಆಗೈತೆ. ತಾತ್ನಾಗ ವಯಸ್ಸಲ್ಲಿ ಮದ್ವೆ ಆಗೋ ಆಸೆ ಕಂಡುಕೊಂಡಿದ್ಯಾ ನೀನು? ಮಗನ್ ಮದ್ವೆ ಮಾಡೋಣ ತಾತ್ನಾಗೋಣ ಅನ್ನೋದು ಬಿಟ್ಬಿಟ್ಟು ನೀನು ಬಿಗ್ ಬಾಸ್ ಅಲ್ಲಿ ನನ್ಗೆ ಅಪ್ರೋಚ್ ಮಾಡುದು ಅಂತ ಹೇಳಿದ್ರೆ ಅವ್ರಿಗೆ ಯಾರನ್ನ ಎಸ್ ಹೇಳಿದ್ರೆ ಅಲ್ಲಿ ಪರ್ಕೆ ತಗೊಂಬಂದ್ ಆಗ್ತಾನೆ ನಿನಗೆ. ಮಾತುಗಳು ಸ್ವಲ್ಪ ತೂಕವಾಗಿ ಮಾತಾಡು. ಕ್ಯಾಮ್ರಾ ಐತೆ ಅಂದ್ಬಿಟ್ಟು ಬ್ಲೇಡ್ಗಳಾಗ್ತಾ ಇದ್ದ ನೀನು. ಒಂದು ರೋಡ್ ಏನಂದ್ರೆ ಆಚೆ ಬಂದ ಅವ್ನು ರೋಡ್ನೆ ತಡೆಯಕ್ಕಾಗತ್ತಲ್ಲ. ಏನ್ ಸರ್ ಅವನು ಅವನ ಹತ್ರ ಅವನ ಬಗ್ಗೆ ನಮ್ಗೆ ಇದಾಗುತ್ತೆ. ಅವನು ವರ್ಲ್ಡ್ ರೆಕಾರ್ಡ್ 9 ಅಲ್ಲಿ ಮಾಡಿಲ್ಲ. ಬ್ಲೇಡ್ ಹಾಕೋದ್ರಲ್ಲಿ ವರ್ಲ್ಡ್ ರೆಕಾರ್ಡ್ ಅವನು. ಮಾಧ್ಯಮದವರು ಎಲ್ಲ ಗೊತ್ತಿರೋರು, ಮಾಧ್ಯಮದವ್ರಿಗೆ ಬ್ಲೇಡ್ ಹಾಕ್ತಾನೆ ಅಂದ್ರೆ ಅವನು ಧೈರ್ಯ ಮೆಚ್ಚಬೇಕಾಗಿರೋದೆ. ಸರ್ ನಿಮ್ದಲ್ಲೇ ಐತೆ. ಅವನಷ್ಟು ಕಾಮಿಡಿ ಪೀಸ್ ಯಾರಿಲ್ಲ ಕರ್ನಾಟಕಕ್ಕೆ. ಮನೋರಂಜನೆ ಕೊಡ್ತಾರ ಅಷ್ಟೇ. ಮಾಧ್ಯಮದವ್ರು ಏನ್ ಗೊತ್ತಾ, ಸುಮ್ನೆ ಅವ್ನ ಎತ್ಕೊಂಡೋಗಿ ಟಾಪ್ ಗಿಕ್ಕೊಂಡು ಅವ್ನ ಹಾಕೋ ಬ್ಲೇಡ್ ನಲ್ಲಿ ಎತ್ತಿ ನೀವ್ ಹಾಕ್ತಾ ಇದೀವಿ ವಿಡಿಯೋಗಳು ಲೈಕ್ಸ್ ವ್ಯೂಸ್ ತಮಾಷೆ ಮಾಡ್ತಾರೆ ಹೊರತುನು ಅವನ ಸೀರಿಯಸ್ ಆಗಿ ತಗೊಳಕ್ ಅವನೇನ್ ಕದರ್ ಇಲ್ಲ ಏನಿಲ್ಲ ಬಿಡಿ ಸರ್. ಎಲ್ಲ ಸುಳ್ಳು ಅವ್ರ ಪ್ರಚಾರ ಅವನಷ್ಟೇ. ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಅವ್ರದ್ದು 108 ಕೆಲ್ಸಗಳು ಇರ್ತವೆ. ಇವ್ನ್ ಯಾವ್ದೋ ಸಾಕಿರನ ಎತ್ಕೊಂಡೋಗಿ ಶಾಪ್ ಕೊಡಕ್ ಅವರೆಲ್ಲ ಬರ್ತಾರೆ ಸರ್. ಸರ್ಕಾರದ ಕೆಲಸ 1000 ಇರ್ತವೆ. ಇವನ್ ಸುಮ್ನೆ ಬ್ಲೇಡ್ ಹಾಕ್ತಾನೆ. ಅವ್ರು ಹೇಳಿದಾರ ಮುಖ್ಯಮಂತ್ರಿ ನಾನು ಹೋಗ್ತೀನಿ ಸತೀಶ್ ನಾಯ್ಕ ಹೇಳಿದಾರ? ಅವ್ರು ಕೇಳ್ಬೇಕು ನೀವು. ಇವನ್ ಹಂಗೆ ಅವನು ಆಕಾಶಕ್ಕೆ ಏನೇ ಹಾಕೋದು ಬ್ಲೇಡ್ಗಳು ಹಾಕೋದಲ್ಲಿ ಇವನು ಅದು ಹಾಕಿತ್ತು. ನೀವು ನಾನು ಕೇಳಿದ ಕ್ವಶನ್ ಜನರ ಕಿವಿಗೆ ಹೂವು ಇಕ್ತಾನೆ. ಸುಮ್ಮನೆ ಅವ್ನು ವಿಡಿಯೋ ಓಡಬೇಕಷ್ಟೇ, ಪ್ರಚಾರಕ್ಕಷ್ಟೇ. ಅವನು ಅದಾದ 5,000 ರೂಪಾಯಿ 10,000 ರೂಪಾಯಿ ಕೋಟ್ ಎತ್ಕೊಂಡು ಇದರಲ್ಲಿ 2.5 ಲಕ್ಷ ರೂಪಾಯಿ ಕೋಟ್ ಇದು ಅಂತಾನೆ. ಏನು ಬ್ಲೇಡ್ ಹಾಕ್ತಾನೆ ಅಂದ್ರೆ ಆ ಪಾರ್ಟಿ ಬ್ಲೇಡ್ ಹಾಕ್ತಾನೆ. ನೀವು ನಾನ್ ನೆಗೆದಿಲ್ಲಿ ಅವನ್ನ ಇಂಟರ್ವ್ಯೂ ಮಾಡೋರು ಪತ್ರಿಕರ್ತರಾಗಿರ್ಬೋದು, ಮಾಧ್ಯಮದವ್ರು ಅದು ಎಷ್ಟು ನೆಗಿತಾವ್ರೋ ದೇವ್ರಿಗೆ ಹೇಗೆ ಗೊತ್ತು. ಆ ಕ್ಯಾಮ್ರಾಮ್ಯಾನ್ ಆಂಕರ್ಗಳು ಅದು ಎಷ್ಟು ನೆಗಿತಾರೋ ಒಳ್ಳೊಳ್ಗೆ ದೇವ್ರಿಗೆ ಹೇಗೆ ಗೊತ್ತು. ಹೀರೋ ಅಂತ ಹೀರೋ ಮಾಡಿದೀನಿ ಅಂತಾನೆ ನಗು ಬರ್ತೈತೆ. ಅದ್ರಲ್ಲಿ ನೋಡ್ರಿ ಹೆಂಗವನ್ ಅನ್ಬಿಟ್ಟ ಕ್ಯೂ ನಿಂತ್ಕೊಂಡಿರಿ 2,000 ಜನ 3,000 ಜನ ಇದ್ರು ಅಂತಾನೆ. ಆ ಬಿಗ್ ಬಾಸ್ ಅಲ್ಲಿ ಮಾನ ಮರ್ಯಾದಿಲ್ಲ ಅವನಿಗೆ. ಅವ್ನಿಗೊಂದು ವೇದಿಕೆ ಕೊಟ್ಟವ್ರೆ ಬಿಗ್ ಬಾಸ್ ಅಲ್ಲಿ ಯಾರೋ ಅವರು ನನಗೆ ಅಪ್ರೋಚ್ ಮಾಡೋರು ಅಂತ ಹೇಳ್ತಾರಲ್ಲ. ಮಾನ ಮರ್ಯಾದೆ ಏನಿಲ್ಲ ಸತೀಶ್ ನಿನಗೆ. ಯಾರೋ ಹೇಳ ನೋಡೋಣ. ಇಲ್ಲ ಅವ್ರು ಎತ್ಕೊಂಬಂದ್ ಏನ ಪರ್ಕೆ ತಗೊಂಡ್ ಹಾಕ್ತಾನೆ ನಿನಗೆ. ಸುಮ್ ಕಾಕ್ರೋಜು ಡಮ್ಮಿ ಆಗೋದ. ಅಲ್ಲಿಗೆ ಒಂದು ಟೆರರ್ ಆಗಿ ಜನ ನೋಡ್ಬೇಕಂದಾಗ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಬಿಗ್ ಬಾಸ್ ಒಳ್ಳೆ ಟೈಮಲ್ಲಿ ಕಲ್ಸ್ಕೊಟ್ಟವ್ರೆ. ಅದ್ರಲ್ಲಿ ಇಬ್ರು ತುಂಬಾ ಇಷ್ಟ ನನಗೆ. ರಾಶಿ ಅನ್ನೋ ಒಂದು ಹೆಣ್ಮಗು ಆಗಿರ್ಬೋದು, ಡೇರ್ ಡೆವಿಲ್ ಆಗಿ ನುಗ್ಗೋದು ಮಾತಾಡೋದು ಒಂಥರ. ಇವಾಗ ಕಂಟೆಸ್ಟೆಂಟ್ ಹೋಗಿಲ್ಲ, ಒಂಥರ ಲೀಡರ್ ಆಗ್ಬಿಟ್ಟವ್ರು ಒಳಗಡೆಯಲ್ಲಿ. ಎಲ್ಲಾರ್ನು ಇದ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾವ್ರೆ ಅವರು. ಒಳ್ಳೆ ಹೆಣ್ಮಗು ನುಗ್ಗೋ ಧೈರ್ಯ ಐತೆ. ಅಶ್ವಿನಿ ಅವ್ರಿಗೆ ಟಕ್ಕರ್ ಕೊಡಕ್ ಅಂದ್ಬಿಟ್ಟೆ ಕಳ್ಸಿದಾರ ಅವ್ರನ್ನ, ರಾಶಿ ಅವ್ರನ್ನ. ಆಮೇಲೆ ರಘು ಅವರು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡೋದು. ಸುಮ್ಮನೆ ಏನೋ ನಾವು ಮಾತಾಡೋದು. ಒಳ್ಳೆ ಟಕಫರ್ ಕೊಡ್ತಾವ್ರೆ, ಒಳ್ಳೆ ಕದರಾಗೆ ಅವ್ರೆ. ಹೇಳ್ದಂಗೆ ದರ್ಶನ್ ಫ್ಯಾನ್ಸ್ ಅನ್ಕೊಳಕ್ಕೆ ನಮ್ಗೆ ಒಂಥರ ಇದಾಗುತ್ತೆ. ಅವ್ರು ಹೋಗಿರೋದಕ್ಕೆ ಇಡೀ ದರ್ಶನ್ ಫ್ಯಾನ್ಸ್ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ರಘು ಅವ್ರಿಗೆ ಒಳ್ಳೆ ಕಂಟೆಂಟ್, ಒಳ್ಳೆ ಕದರು. ಆಡಬೇಕು, ಮಾತಾಡೋ ಹೆಚ್ಚು ಮಾತಾಡಲ್ಲ. ಒಳ್ಳೆ ಕದರಾಗ ಅವ್ರೆ ರಘು ಅವರು. 2 ಮಾತಿಲ್ಲ ಅದರಲ್ಲಿ. ಆಗುತ್ತೆ ಸರ್ ಫೈನಲ್ಗೆ. ನನ್ನ ಪ್ರಕಾರ ಇವರು ರಾಶಿ ಅವರು ರಘು ಅವರು ಫೈನಲ್ ವರೆಗೂ ಹೋಗೋಂತ ತಾಕತ್ ಇದೆ. ನೋಡೋಣ. ಎಲ್ಲ ಕನ್ನಡಿಗರನ್ನೇ. ನೋಡೋಣ ಯಾರು ಮುಂದೆ ಹೋಗ್ತಾ ಇದ್ರು. ಬಟ್ ಇವ್ರಿಬ್ರು ಮುಂದಕ್ಕೆ ಹೋಗೋಕೆ 2 ಮಾತಿಲ್ಲ ಸರ್. ಹೋಗ್ತಾರೆ ಇವ್ರು ಮುಂದಕ್ಕೆ. ಈಗ ಬಿಗ್ ಬಾಸ್ ನೀವು ನೋಡಿದಾಗ ಯಾರು ಡವ್ ಮಾಡ್ತಾವ್ರೆ ಅಂತ ಅನ್ಸುತ್ತೆ, ಯಾರು ರಿಯಲ್ ಆಗಿ ಅವರ ಕ್ಯಾರೆಕ್ಟರ್ ಹೇಗಿದೆ ಅದನ್ನೇ ತೋರಿಸ್ತಾರೆ ಅಂತ ಅನ್ಸ್ತಾ ಇದೆ ನೋಡೋರಿಗೆ. ಸರ್ ಇವಾಗ ಬಿಗ್ ಬಾಸ್ ಅಲ್ಲಿ ಇನ್ನೂ ಅದು ಗೊತ್ತಾಗಲ್ಲ. ಇನ್ನ ಹೋಗ್ಬೇಕು. ಇನ್ನ ಒಂದ್ 4-5 ವಿಕೆಟ್ ಬೀಳುತ್ತಲ್ಲ, ಆವಾಗ ಇವರು ನಿಜ ಸ್ವರೂಪ ಗೊತ್ತಾಗುತ್ತೆ. ಅದವ್ರಿಗೆ ಗೊತ್ತಾಗಲ್ಲ. ಕಾದ್ ನೋಡೋಣ. ಇದೆ ಎಲ್ಲ ಬಣ್ಣ ಹಚ್ಚಿ ಎಷ್ಟು ದಿನ ಬಣ್ಣ ಹಚ್ಕೊಂಡೇನು. ಬಣ್ಣ ಕರಗಬೇಕಲ್ಲ. ಒಳಗಿರೋದೆಲ್ಲ ಆಚೆಗೆ ಬರುತ್ತೆ. ಸಂಘರ್ಷಗಳಾದ್ರೆ ಎಲ್ಲ ಬಣ್ಣ ಬೆಳಿಗ್ಗೆ ಬರುತ್ತೆ. ಇವಾಗ ಸ್ಟಾರ್ಟ್ ಆಗಿದೆ. ನೀನಂತ ಸ್ವಾರ್ಥ ಇವಾಗ ಸ್ಟಾರ್ಟ್ ಆಗಿದೆ. ಯಾರು ಇರಬಾರ್ದಾಯ್ತು ಸರ್ ಬಿಗ್ ಬಾಸ್ ಅಲ್ಲಿ. ನಾನು ಹೇಳ್ದಂಗೆ ಅವನು ಸತೀಶ್ ಹೇಳಿದ್ದೆ ಅವನ್ನ ಆಚೆ ಕಳ್ಸೋದು. ಅವನದು ರೋದ್ನೆ ಏನಂದ್ರೆ ಆಚೆ ಬಂದ ಅವ್ನ ರೋದ್ನೆ ತಡೆಯಕ್ಕಾಗತ್ತಲ್ಲ. ಏನ್ ಸರ್ ಅವನು ಅವನ ಹತ್ರ ಅವನ ಬಗ್ಗೆ ನಮ್ಗೆ ಇದಾಗುತ್ತೆ. ಆ ರೀತಿ ಬಿಡ್ತಾನ ಸರ್ ಬಿಲ್ಡಪ್. ಪ್ರಪಂಚದಲ್ಲಿ ಅವನಷ್ಟು ದೋಖ ಯಾರು ಇಲ್ಲ. ಅವನು ವರ್ಲ್ಡ್ ರೆಕಾರ್ಡ್ 9 ಅಲ್ಲಿ ಮಾಡಿಲ್ಲ. ಬ್ಲೇಡ್ ಹಾಕೋದ್ರಲ್ಲಿ ವರ್ಲ್ಡ್ ರೆಕಾರ್ಡ್. ಅವನಿಗೆ ಇದು ಕೊಡ್ಬೇಕು. ಪ್ರಪಂಚದಲ್ಲಿ ಇಲ್ದಿದ್ದು ಇದು ಅವನಿಗೆ ಕೊಡ್ಬೇಕು. ಏನನ್ನ ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಾನೆ. ಅವನಷ್ಟು ಬಿಡವನು ಯಾರು ಇಲ್ಲ. ಅವನಷ್ಟು ಬ್ಲೇಡ್ ಹಾಕ್ತಾನೋ ಯಾರು ಇಲ್ಲ. ಏನ್ ಸರ್ ಅವನು ಬಂದ್ಮೇಲೆ ಇಷ್ಟು ಬಿಡ್ತಾನೆ. ಅಲ್ಲ ಮಾಧ್ಯಮದವರು ಎಲ್ಲ ಗೊತ್ತಿರೋರು. ಮಾಧ್ಯಮದವ್ರಿಗೆ ಬ್ಲೇಡ್ ಹಾಕ್ತಾನೆ ಅಂದ್ರೆ ಅವನು ಧೈರ್ಯ ಮೆಚ್ಚಬೇಕಾಗಿರೋದೆ. ಮಗನಿಗೆ 10,000 ಜನ ಇಷ್ಟ. 10,000 ಜನ ಏನು ಅವ್ರೆ ಅವ್ನ ಫ್ರೆಂಡ್ಸ್ 2 ಲಕ್ಷ ಜನ ಎದ್ದು ನಿಂತ್ಕೊಂತಾರಂತೆ. ಏನು ಬ್ಲೇಡ್ಗಳು ಹಾಕ್ತಾನೆ. ಆ ನಾಯಿಗಳದ್ದು ಸುಳ್ಳು ಹೇಳ್ತಾನೆ. ಇವನೇ ಬೆಲೆ ಕಟ್ಕೊಂಡು ಅದು ಪ್ರಪಂಚದಲ್ಲಿ ದುಡ್ಡು ಅಂತಾನೆ. ಸರ್ ನೀವು ಗೂಗಲ್ ಅಲ್ಲಿ ನೀವು ದುಡ್ಡು ಕೊಟ್ಟಿದ್ ಮಾಡಿ ಹಾಕ್ಸ್ಕೊಂಬೋದು. ನಾನು ಹಾಕ್ಸ್ಕೊಂತೀನಿ. ಅದೇನು ದೊಡ್ಡ ವಿಷಯನಾ? ಬ್ಲೇಡ್ ಹಾಕೊಂಡು ಅವನೇ. ದಯವಿಟ್ಟು ಮಾಧ್ಯಮದವರು
ಅವನು ನಿಮ್ಗೆ ವ್ಯೂಸ್ ಲೈಸ್ಗೋಸ್ಕರ ಅವನ ಕಾಮಿಡಿ ಪೀಸ್ ಮಾಡಕ್ ಹೋಗ್ಬೇಡ್ರಿ ಅಂತ ನಾನು ಹೇಳಕ್ ಹೋಗ್ತೀನಿ ಮಾಧ್ಯಮದವ್ರಿಗೆ ಅಷ್ಟೇ. ಈಗ ಅವ್ರೇನ್ ಕಾಮಿಡಿ ಪೀಸ್ ಆಗ್ತಾರ ಅಥವಾ ಸೀರಿಯಸ್ ಆಗಿ ಜನ ನಂಬ್ತಾವ್ರೆ ಅಂತ? ಸರ್ ನಿಮ್ದಲ್ಲೇ ಐತೆ, ಅವನಷ್ಟು ಕಾಮಿಡಿ ಪೀಸ್ ಯಾರಿಲ್ಲ. ಕರ್ನಾಟಕಕ್ಕೆ ಮನೋರಂಜನೆ ಕೊಡ್ತಾರ ಅಷ್ಟೇ. ಮಾಧ್ಯಮದವ್ರು ಏನ್ ಗೊತ್ತಾ, ಸುಮ್ನೆ ಅವ್ನ ಎತ್ಕೊಂಡೋಗಿ ಟಾಪ್ ಗಿಕ್ಕೊಂಡು ಅವ್ನ ಹಾಕೋ ಬ್ಲೇಡ್ ನಲ್ಲಿ ಎತ್ತಿ ನೀವ್ ಹಾಕ್ತಾ ಇದೀವಿ ವಿಡಿಯೋಗಳು, ಲೈಕ್ಸ್ ವ್ಯೂಸ್ ತಮಾಷೆ ಮಾಡ್ತಾರೆ ಹೊರತುನು ಅವನ ಸೀರಿಯಸ್ ಆಗಿ ತಗೊಳಕ್ ಅವನೇನ್ ಕದರ್ ಇಲ್ಲ ಏನಿಲ್ಲ ಬಿಡಿ ಸರ್. ಬಟ್ ಅವ್ರು ಅಷ್ಟೇ ಸೀರಿಯಸ್ ಅವರ ಸರ್. ನಾನು ಏನ್ ಹೇಳ್ತಾ ಇರೋ ಅದಕ್ಕೆ ಬದಲಾಗಿದ್ದೀನಿ. ಈಗ ನಾನು ನೋಡಿ ಸದ್ಯದಲ್ಲೇ ನಾನು ಅಷ್ಟು ಕೋಟಿ ನಾಯಿನ ನಾನು ತೋರಿಸ್ತೀನಿ ಇಡೀ. ನಾನು ಹೇಳ್ತೀನಿ ಯಾವ್ದೋ ನಾಯಿನ್ ಕರ್ಕೊಂಬಂದ್ ನಾನು ಹೇಳ್ತೀನಿ ಐನೂರು ಕೋಟಿ ಹೇಳೋದಲ್ಲ. ನೀನು 100 ಕೋಟಿ ರೂಪಾಯಿ ಎಲ್ಲಿ ಕೋಟಿ ಎತ್ಕೊಂಬಂದೆ ಹೇಳು. ನಿನಗ್ ನೀನೇ ಬೆಲೆ ಕಟ್ಕೊಂಡ್ಬಿಟ್ರೆ ಏನ್ ಸರ್, ನಿನಗ್ ನೀನೇ ಬೆಲೆ ಕಟ್ಕೊಂಡ್ಬಿಟ್ಟೆ. ಈಗ ನಾನು ಈ ಶರ್ಟ್ ಹೇಳ್ತೀನಿ, ನೀವೇನ್ ಹೇಳ್ತೀವ 1,000 ರೂಪಾಯಿ ಶರ್ಟ್ ಅಂತ ಹೇಳ್ತೀವ. ನಾನು ಇದನ್ನ ಹೇಳ್ತೀನಿ 1000 ಕೋಟಿ ಶರ್ಟ್ ಅಂದ್ಬಿಟ್ಟು ನಂಬಿಡ್ತೀವ ನೀವು? ಏನ್ ಜನಗಳು ದಡ್ರ? ಅವನು ಏನಾಗಿದೆ ಗೊತ್ತಾ, ಪ್ರಚಾರಕ್ಕೋಸ್ಕರ ಯಾಕೆ ಕೆಳಮಟ್ಟಕ್ಕೆ ಬೇಕಾದ್ರೆ ಹೇಳಿತೀನಿ, ಆ ಮಟ್ಟಕ್ಕೆ ಇಲ್ಬಿಟ್ಟು ಅವ್ನು ಸತೀಶ್ನು. ದಯವಿಟ್ಟು ನಾನು ಕೇಳೋದಿದೆ ಸತೀಶ್ ಅಣ್ಣ ಬ್ಲೇಡ್ ಹಾಕ್ಬಿಡೋಣ, ಜನಗಳು ನೋಡಕ್ ಆಗ್ತಲ್ಲ. ಕರ್ನಾಟಕದಲ್ಲಿ ನೀನು ಈ ತರ ಹೆಸರು ಮಾಡಿದೆ, ನಾಯಿನಲ್ಲಿ ಹೆಸರು ಮಾಡು, ನಾವು ನಿಂಗೆ ಸಾಕಾರ ಕೊಡ್ತೀವಿ. ಈ ತರ ಬ್ಲೇಡ್ಗಳು ಹಾಕ್ಬಿಡೋಣ, ಜನಗಳು ಕಿವಿಗಳು ತೂತಾತವೆ. ದಯವಿಟ್ಟು ಸರ್ ಆಕ್ಚುಲಿ ನೀವು ಇಷ್ಟು ಸಿಲ್ಲಿಯಾಗಿ ಮಾತಾಡ್ತಿದ್ದೀರಾ, ಬಟ್ ಅವ್ರು ಏನ್ ಹೇಳಿದ್ರು ಸೀರಿಯಸ್ ಆಗಿ ಅಂದ್ರೆ ನೆಕ್ಸ್ಟ್ DKC ಮತ್ತೆ ಸಿದ್ದರಾಮಯ್ಯ ಅವ್ರ ಮುಂದೆನೆ ನಾನು 100 ಕೋಟಿ ನಾಯಿನ ಲಾಂಚ್ ಮಾಡ್ತೀನಿ, ಯಾವ್ದೋ ಒಂದು ಚಾನಲ್ ಅಲ್ಲಿ ಹೇಳ್ತಾರೆ, ಇಂಥ ಚಾನಲ್ ಅಲ್ಲಿ ನಾನು ಲಾಂಚ್ ಮಾಡ್ತೀನಿ ನೋಡ್ತಾ ಇರಿ ಅಂತ. ಇಲ್ಲ ಅವೆಲ್ಲ ಸುಳ್ಳು, ಅವ್ರ ಪ್ರಚಾರ ಅವನಷ್ಟೇ. ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಅವ್ರ 108 ಕೆಲ್ಸಗಳು ಇರ್ತವೆ. ಇವ್ನ್ ಯಾವ್ದೋ ಸಾಕಿರನ ಎತ್ಕೊಂಡೋಗಿ ಶಾಪ್ ಕೊಡಕ್ ಅವರೆಲ್ಲ ಬರ್ತಾರೆ ಸರ್. ಸರ್ಕಾರದ ಕೆಲಸ 1000 ಇರ್ತವೆ. ಇವನ್ ಸುಮ್ನೆ ಬ್ಲೇಡ್ ಹಾಕ್ತಾನೆ. ಅವ್ರು ಹೇಳಿದಾರ ಮುಖ್ಯಮಂತ್ರಿ ನಾನು ಹೋಗ್ತೀನಿ ಸತೀಶ್ ನಾಯ್ಕ ಹೇಳಿದಾರ? ಅವ್ರು ಕೇಳ್ಬೇಕು ನೀವು. ಇವನ್ ಹಂಗೆ ಅವನು ಆಕಾಶಕ್ಕೆ ಏನೇ ಹಾಕೋದು ಬ್ಲೇಡ್ಗಳು ಹಾಕೋದಲ್ಲ ಇವನು. ಅದು ಹಾಕಿತ್ತು ನೀವು ನನ್ ಕೇಳಿದ ಕ್ವಶನ್, ಜನಗಳು ಕಿವಿಗೆ ಹೂವು ಇಕ್ತಾನೆ. ಸುಮ್ನೆ ಅವ್ನು ಏನು ವಿಡಿಯೋ ಓಡ್ಬೇಕಷ್ಟೇ, ಪ್ರಚಾರಕ್ಕಷ್ಟೇ ಅವನು. ಅದಾದ 5,000 ರೂಪಾಯಿ 10,000 ರೂಪಾಯಿ ಕೋಟಿ ಎತ್ಕೊಂಡು ಇದರಲ್ಲಿ 2.5 ಲಕ್ಷ ರೂಪಾಯಿ ಕೋಟಿ ಇದು ಅಂತಾನೆ. ಏನು ಬ್ಲೇಡ್ ಹಾಕ್ತಾನೆ ಅಂದ್ರೆ ಆ ಪಾರ್ಟಿ ಬ್ಲೇಡ್ ಹಾಕ್ತಾನೆ. ನೀವು ಅದನ್ನ ನಾನ್ ನಗೆದಲ್ಲಿ ಅವನ್ನ ಇಂಟರ್ವ್ಯೂ ಮಾಡೋರು ಪತ್ರಿಕರ್ತರಾಗಿರ್ಬೋದು, ಮಾಧ್ಯಮದವ್ರು ಅದು ಎಷ್ಟು ನೆಗಿತಾರೋ ದೇವ್ರಿಗೆ ಗೊತ್ತು. ಆ ಕ್ಯಾಮ್ರಾಮ್ಯಾನ್ ಆಂಕರ್ಗಳು ಅದು ಎಷ್ಟು ನೆಗಿತಾರೋ ಒಳ್ಳೊಳ್ಗೆ ದೇವ್ರಿಗೆ ಗೊತ್ತು. ಹೀರೋ ಮಾಡಿದೀನಿ ಅಂತಾನೆ ನಗು ಬರ್ತೈತೆ. ಅದ್ರಲ್ಲಿ ನೋಡ್ರಿ ಹೆಂಗವನ್ ಅನ್ಬಿಟ್ಟ ಕ್ಯೂ ನಿಂತ್ಕೊಂಡಿರಿ 2,000 ಜನ 3,000 ಜನ ಇದ್ರು ಅಂತಾನೆ. ಆ ಬಿಗ್ ಬಾಸ್ ಅಲ್ಲಿ ಮಾನ ಮರ್ಯಾದಿಲ್ಲ ಅವನಿಗೆ. ಅವ್ನಿಗೊಂದು ವೇದಿಕೆ ಕೊಟ್ಟವ್ರೆ ಬಿಗ್ ಬಾಸ್ ಅಲ್ಲಿ ಯಾರೋ ಅವರು ನನಗೆ ಅಪ್ರೋಚ್ ಮಾಡೋರು ಅಂತ ಹೇಳ್ತಾರಲ್ಲ, ಮಾನ ಮರ್ಯಾದೆ ಏನಿಲ್ಲ ಸತೀಶ್ ನಿನಗೆ. ಯಾರೋ ಹೇಳ ನೋಡೋಣ. ಇಲ್ಲ ಅವ್ರು ಎತ್ಕೊಂಬಂದ್ ಏನ ಪರ್ಕೆ ತಗೊಂಡ್ ಹಾಕ್ತಾನೆ ನಿನಗೆ. ಸುಮ್ನೆ ಏನು ನೀನು ಲೈಕ್ಸ್ ವ್ಯೂಸ್ಗೋಸ್ಕರ ಬಿಲ್ಡಪ್ ಕೊಡ್ತಾ ಇದ್ಯಾ? ಯಾವ ಹೆಣ್ಮಕ್ಳು ಇರೋರು ನಿನ್ನ ಮದ್ವೆ ಆಗ್ತೀನಿ ಅನ್ಬಿಟ್ಟು ನೀನ್ ಮುಸುಡಿಗೆ 50 ಆಗೈತೆ. ತಾತ್ನಾಗ ವಯಸ್ಸಲ್ಲಿ ಮದ್ವೆ ಆಗೋ ಆಸೆ ಕಂಡ್ಕೊಂಡಿದ್ಯಾ ನೀನು? ಮಗನ್ ಮದ್ವೆ ಮಾಡೋಣ ತಾತ್ನಾಗೋಣ ಅನ್ನೋದು ಬಿಟ್ಬಿಟ್ಟು ನೀನು ಬಿಗ್ ಬಾಸ್ ಅಲ್ಲಿ ನನಗೆ ಅಪ್ರೋಚ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಯಾರನ್ನ ಹೇಳಿದ್ರೆ ಅಲ್ಲಿಂದ ಪರ್ಕೆ ತಗೊಂಬಂದ್ ಹಾಕ್ತಾನೆ ನಿನಗೆ. ಮಾತುಗಳು ಸ್ವಲ್ಪ ತೂಕವಾಗಿ ಮಾತಾಡು. ಕ್ಯಾಮ್ರಾ ಐತೆ ಅಂದ್ಬಿಟ್ಟು ಬ್ಲೇಡ್ಗಳು ಹಾಕ್ತಾ ಇದ್ಯಾ ನಿನ್ನ ಆಗ್ತಾನೆ ನಿನಗೆ. ಮಾತುಗಳು ಸ್ವಲ್ಪ ತೂಕವಾಗಿ ಮಾತಾಡು. ಕ್ಯಾಮ್ರಾ ಐತೆ ಅಂದ್ಬಿಟ್ಟು ಬ್ಲೇಡ್ಗಳು ಹಾಕ್ತಾ ಇದ್ಯಾ ನಿನ್ನ.